ಎಲ್ಲರಿಗೂ ನಮಸ್ಕಾರ. ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ ರವೆ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಮತ್ತು ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಬಾಣಲಿಯನ್ನು ಒಲೆ ಮೇಲಿಟ್ಟು ಅದಕ್ಕೆ 3/4 ಕಪ್ ಆಗುವಷ್ಟು ಸಣ್ಣ ರವೆ ಹಾಕೊಳ್ತಾ ಇದ್ದೀನಿ. ರವೆ ಬರ್ಫಿ ಮಾಡೋದಕ್ಕೆ ಯಾವ ರವೆ ಬೇಕಾದರೂ ಹಾಕೊಳ್ಬೋದು. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿರೋದು. ರವೆಯನ್ನು ಹುರ್ಕೊಳ್ಳುವಾಗ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಕೆಂಪು ಬಣ್ಣಕ್ಕೆ ಬರುವವರೆಗೆ ಹುರ್ಕೊಳ್ಬೇಕಾಗುತ್ತೆ. ನಾವು ರವೆಯನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಬರ್ಫಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದು ಕರೆಕ್ಟಾಗಿದೆ. ಮತ್ತು ತುಂಬಾ ದೊಡ್ಡ ಉರಿ ಇಟ್ಕೊಂಡು ರವೆ ಹುರ್ಕೊಳ್ಳೋದ್ರಿಂದ ರವೆ ತುಂಬಾ ಕಪ್ಪಾಗಿಬಿಡುತ್ತೆ, ಬರ್ಫಿ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ರವೆ ಹುರ್ಕೊಂಡಾದ ನಂತರ ಒಂದು ಬಟ್ಟಲನ್ನು ತಗೊಂಡು ಹುರಿದಿಟ್ಕೊಂಡಿರುವ ರವೆಯನ್ನು ಬಟ್ಟಲಿಗೆ ಹಾಕೊಳ್ತಾ ಇದ್ದೀನಿ. ಈಗ ಬಟ್ಟಲಿಗೆ ಹಾಕೊಂಡಾದ ನಂತರ ಅದೇ ಬಾಣಲೆಯನ್ನು ಒಲೆ ಮೇಲಿಟ್ಟು ಮೊದಲಿಗೆ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಹಾಲು ಹಾಕೊಳ್ತಿದ್ದೀನಿ. ನಾನು ಇದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ರವೆ ತಗೊಂಡಿರೋದ್ರಿಂದ ಇದಕ್ಕೆ ನಾನು 1/4 ಕಪ್ ಆಗುವಷ್ಟು ಹಾಲು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣ ರವೆ ತಗೊಂಡಿರೋದ್ರಿಂದ ಇಷ್ಟು ಹಾಲು ಸಾಕಾಗುತ್ತೆ. ಒಂದು ವೇಳೆ ನಾವು ಸ್ವಲ್ಪ ದಪ್ಪ ರವೆ ತಗೊಂಡಾಗ ಹಾಲು ಸ್ವಲ್ಪ ಜಾಸ್ತಿನೇ ಸೇರಿಸ್ಬೇಕಾಗುತ್ತೆ. ಈಗ ನೋಡಿ, ಹಾಲು ಕುದಿ ಬರ್ತಾ ಇದೆ. ನೋಡಿ, ಇಷ್ಟು ಕುದಿ ಬಂದರೆ ಸಾಕು. ನಾವು ಹಾಲನ್ನು ಗಟ್ಟಿಯಾಗುವವರೆಗೆ ಕುದಿಸ್ಕೊಳ್ಬಾರ್ದು, ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಮತ್ತು ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ. ಮತ್ತು ತುಂಬಾ ಸಿಹಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಸೇರಿಸ್ಕೊಳ್ಬೋದು. ಮತ್ತು ಸಕ್ಕರೆ ಬದಲಿಗೆ ಬಿಳಿ ಬೆಲ್ಲನಾದರೂ ಸೇರಿಸ್ಕೊಳ್ಬೋದು. ನಾನು ಇದಕ್ಕೆ ಬಿಳಿ ಬೆಲ್ಲ ಹಾಕೊಳ್ತಾ ಇಲ್ಲ, ಯಾಕಂತಂದರೆ ಮೊದಲಿಗೆ ಹಾಲು ಹಾಕ್ಕೊಂಡಿರೋದ್ರಿಂದ ಬೆಲ್ಲ ಸೇರಿಸಿದಾಗ ಅದು ಹಾಲು ಒಡೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾನು ಇದಕ್ಕೆ ಸಕ್ಕರೆ ಸೇರಿಸ್ಕೊಂಡಿರೋದು. ಕಲರ್ಗೋಸ್ಕರ ಸ್ವಲ್ಪ ಕೇಸರಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ 1/2 ಕಪ್ ಆಗೋಷ್ಟು ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿ ಆದರೂ ಸೇರಿಸ್ಕೊಳ್ಬೋದು, ಇಲ್ಲಾಂತಂದರೆ ಒಣ ಕೊಬ್ಬರಿ ತುರಿ ಆದರೂ ಸೇರಿಸ್ಕೊಳ್ಬೋದು. ಈಗ ಇದೆಲ್ಲವನ್ನು ಸೇರಿಸಿ ಆದ ನಂತರ ಒಂದು ಸಲ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ನಾನು 1/4 ಚಮಚ ಆಗುವಷ್ಟು ಏಲಕ್ಕಿ ಮತ್ತು ಲವಂಗವನ್ನು ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಕೊನೆಯಲ್ಲಿ ಬೇಕಾದರೂ ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾವು ರವೆ ಹಾಕೊಳ್ಬೇಕು. ಮತ್ತು ರವೆ ಹಾಕೊಳ್ಳುವಾಗ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕೊಳ್ಬೇಕು, ಒಂದೇ ಸಲ ಹಾಕೊಳ್ಬಾರ್ದು, ಗಂಟಾಗುತ್ತೆ. ಮತ್ತು ಎಲ್ಲೂ ಕೈ ಬಿಡದೇ ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು. ಮತ್ತು ಈ ರೀತಿ ಬರ್ಫಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಬೇಡ, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಮತ್ತು ಏನಾದರೂ ಸ್ವೀಟ್ ತಿನ್ನಬೇಕಂತಂದರೆ ತಕ್ಷಣಕ್ಕೆ ಈ ರೀತಿ ಬರ್ಫಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸುಲಭವಾಗಿ ಮಾಡ್ಕೊಳ್ಬೋದು. ನಾನೀಗ ಪೂರ್ತಿಯಾಗಿ ರವೆ ಹಾಕೊಂಡಾಗಿದೆ. ಇದು ಸ್ವಲ್ಪ ಗಟ್ಟಿಯಾಗುವವರೆಗೂ ನಾವು ಇದನ್ನು ಕೈ ಬಿಡದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಮತ್ತು ಇದು ತುಂಬ ಹೊತ್ತು ತಗೊಳ್ಳೋದಿಲ್ಲ, ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಈಗ ನೋಡಿ, ಇದು ಸ್ವಲ್ಪ ಗಟ್ಟಿಯಾಗ್ತಾ ಬಂತು. ಇಷ್ಟು ಗಟ್ಟಿಯಾದ ನಂತರ ಸಿಹಿ ಬೇಕಂತಂದರೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ. ಮತ್ತು ಮೊದಲಿಗೆ ಸಕ್ಕರೆ ಹಾಕಿಲ್ಲ ಅಂತಂದರೆ ಈ ಟೈಮಲ್ಲೂ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆಯೇ ಕೊನೆಯದಾಗಿ ಇದಕ್ಕೆ 2 ಚಮಚ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ತುಪ್ಪ ಸೇರಿಸ್ಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು ನಾವು ತಕ್ಷಣಕ್ಕೆ ಮಾಡ್ಕೊಳ್ಬೋದು, ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೀವು ಒಂದು ಸಲ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ಮುಚ್ಚಳ ಮುಚ್ಚಿ 10 ನಿಮಿಷ ಹಾಗೆಯೇ ಬಿಡೋಣ. ಮತ್ತು ಈ ಟೈಮಲ್ಲಿ ದೊಡ್ಡ ಉರಿ ಇಟ್ಕೊಳ್ಬಾರ್ದು, ತುಂಬಾ ಸಣ್ಣ ಉರಿ ಇಟ್ಕೊಂಡೇ ಮುಚ್ಚಳವನ್ನು ಮುಚ್ಚಬೇಕು. ಯಾಕಂತಂದರೆ ದೊಡ್ಡ ಉರಿ ಇಟ್ಕೊಂಡು ಮುಚ್ಚಳವನ್ನು ಮುಚ್ಚಿದಾಗ ಅಡಿಗಡೆಲ್ಲ ಸೀದೋಗಿಬಿಡುತ್ತೆ. ಹಾಗಾಗಿ ಈಗ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಾಗ ಕೂಡ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿರೋದ್ರಿಂದ ತಳ ತುಂಬಾ ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ. ಮತ್ತು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿರುವಾಗ ಅಡಿಗಡೆಲ್ಲ ಅಂಟ್ಕೊಳ್ತಿದೆ, ಸುಟ್ಟೋಗ್ತಿದೆ ಅಂತಂದರೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಬೋದು, ಆಗ ಚೆನ್ನಾಗಿ ಈ ರೀತಿ ಬಿಟ್ಕೊಂಡು ಬರುತ್ತೆ. ಈಗ ನೋಡಿ, ಇದು ರೆಡಿ ಆಯಿತು. ಇದನ್ನು ತಣ್ಣಗಾಗಲಿಕ್ಕೆ ಹಾಗೆಯೇ ಬಿಟ್ಟು ಒಂದು ಬಟ್ಟಲು ತಗೊಂಡು ಅದಕ್ಕೆ 1 ಚಮಚ ತುಪ್ಪ ಹಾಕಿ ಎಲ್ಲ ಕಡೆ ಹಚ್ಕೊಳ್ತಾ ಇದ್ದೀನಿ. ನಾವು ಈ ರೀತಿ ಬಟ್ಟಲಿಗೆ ತುಪ್ಪ ಹಚ್ಕೊಂಡು ಬರ್ಫಿ ಮಾಡ್ಕೊಳ್ಳೋದ್ರಿಂದ ಬರ್ಫಿ ಪೀಸ್ಗಳೆಲ್ಲ ತುಂಬಾ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ. ಹಾಗಾಗಿ ನೋಡಿ, ಬಟ್ಟಲ ಎಲ್ಲ ಕಡೆಯೂ ಚೆನ್ನಾಗಿ ತುಪ್ಪ ಹಿಡಿದಿರಬೇಕು, ಈ ರೀತಿ ಹಚ್ಕೊಳ್ಬೇಕು. ಈಗ ನೋಡಿ, ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಬಟ್ಟಲಿಗೆ ಹಾಕೊಳ್ತಾ ಇದ್ದೀನಿ. ಬಟ್ಟಲಿಗೆ ಹಾಕೊಂಡಾದ ನಂತರ ಎಲ್ಲವನ್ನು ಒಂದೇ ಸಮ ಬರುವ ಹಾಗೆ ಈ ರೀತಿ ಚಮಚದಲ್ಲಿ ತಟ್ಕೊಳ್ಬೇಕು. ಮತ್ತು ಚಮಚದಲ್ಲಿ ಈ ರೀತಿ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ವೀಳ್ಯದೆಲೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಲೆವೆಲ್ ಮಾಡ್ಕೊಳ್ಬೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ತುಂಬಾ ಬಿಸಿಯಾಗಿರುವಾಗ ಕಟ್ ಮಾಡ್ಕೊಳ್ಬಾರ್ದು, ತುಂಬಾ ತಣ್ಣಗಾದ ನಂತರನೇ ಕಟ್ ಮಾಡ್ಕೊಳ್ಬೇಕು. ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳೋದ್ರಿಂದ ಪೀಸ್ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ತಣ್ಣಗಾಗೋದಕ್ಕೆ 1 ಗಂಟೆ ಟೈಮ್ ಆದರೂ ಬಿಡಬೇಕು, ಇಲ್ಲಾಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಬಟ್ಟಲಿಂದ ಎಷ್ಟೊಂದು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಅಂತ. ಮತ್ತು ಅಡಿಗಡೆ ಎಲ್ಲೂ ಅಂಟ್ಕೊಳ್ತಿಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನೆಲ್ಲವನ್ನು ಪೂರ್ತಿಯಾಗಿ ಪೀಸ್ ಮಾಡ್ಕೊಂಡಾದ ನಂತರ ಇನ್ನೊಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಮತ್ತು ಈ ಸ್ವೀಟ್ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಾಯಲ್ಲಿಟ್ಟರೆ ಕರ್ಗೋಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ, ಸಾಫ್ಟಾಗಿದೆ, ತುಂಬಾ ಟೇಸ್ಟಿಯಾಗಿಯೂ ಇದೆ. ಈಗ ನಾನು ಇದೆಲ್ಲವನ್ನು ರೆಡಿ ಮಾಡ್ಕೊಂಡು ಆಯಿತು. ಇದನ್ನು ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಾಗೆಯೇ ನಾನು ಇದರ ಮೇಲ್ಗಡೆ ದ್ರಾಕ್ಷಿ ಇಟ್ಕೊಳ್ತಿದ್ದೀನಿ, ಬೇಕಂತಂದರೆ ಗೋಡಂಬಿ ಕೂಡ ಇಟ್ಕೊಳ್ಬೋದು. ಬಾಯಲ್ಲಿಟ್ಟರೆ ಕರಗುವಂಥ ತುಂಬಾ ರುಚಿಯಾದ ರವೆ ಬರ್ಫಿ ರೆಡಿ ಆಯಿತು. ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು.